ಕಾಂಗ್ರೆಸ್ನಲ್ಲಿ ನವೆಂಬರ್ ಬಿರುಗಾಳಿ ಈಗ ಆಲ್ರೆಡಿ 4-5 ತಿಂಗಳಿಂದಲೂ ಕೂಡ ಯಾವ ರೀತಿಯಾಗಿ ಬೀಸ್ತಾನೇ ಇದೆ ಅನ್ನುವಂತ ನೋಡ್ತಾ ಇದ್ದೀರಾ. ಸಾಕಷ್ಟು ಹೇಳಿಕೆಗಳು ಬಂದ ಬಳಿಕ ಅದು ರಾಜಕೀಯ ಅಸ್ತ್ರವಾಗಿಯೂ ಕೂಡ ಪರಿಣಮಿಸಿತ್ತು ವಿರೋಧ ಪಕ್ಷಗಳಿಗೆ. ಅದರಲ್ಲೂ ಕಾಂಗ್ರೆಸ್ ನಾಯಕರೇ ಮಾತನಾಡ್ತಾ ಇದ್ರು ನವೆಂಬರ್ ಕ್ರಾಂತಿಯ ಬಗ್ಗೆ. ಕಾಂಗ್ರೆಸ್ನಲ್ಲಿ ಬದಲಾವಣೆ ಸನ್ನಿಹಿತ ಆಯ್ತಾ ಅನ್ನುವಂತ ಪ್ರಶ್ನೆ ಎದ್ದಿದೆ. ಸಚಿವರಿಗೆ ಸಿಎಂ ಸಿದ್ದು ಇಂದು ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಪದತ್ಯಾಗಕ್ಕೆ ಸಚಿವರಿಗೆ ಸೂಚನೆಯನ್ನ ಕೊಡ್ತಾರಾ? ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನವರೇ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ರಾಷ್ಟ್ರೀಯ ಪಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಸಂಪುಟ ಪುನರ್ರಚನೆಯನ್ನ ಮಾಡುವಂಥದ್ದೇ ಆಗಲಿ, ಸಂಪುಟಕ್ಕೆ ಸೇರಿಸಿಕೊಳ್ಳುವಂಥದ್ದೇ ಆಗಲಿ, ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಆಗುತ್ತೆ. ಸೊ ಇಲ್ಲಿ ಇವತ್ತು ಕರೆದಿರುವಂಥ ಡಿನ್ನರ್ ಸಭೆ ಸಹಜವಾಗಿ ಯಾವ ಕಾರಣಕ್ಕೆ ಅನ್ನುವಂಥ ಕುತೂಹಲ ಇದೆ. ನವೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಏನಾದರೂ ಫಿಕ್ಸಾ? ಮೇಜರ್ ಸರ್ಜರಿಗೆ ಹಿಂದೆ ಮುನ್ನುಡಿಯನ್ನ ಬರೆಯಲಾಗ್ತಾ ಇದೆಯಾ? ಯಾರಿಗೆಲ್ಲ ಶಾಕ್ ಕೊಡ್ತಾರೆ ಸಿದ್ದರಾಮಯ್ಯನವರು ಅನ್ನುವಂಥ ಪ್ರಶ್ನೆ ಇದೆ. ಬಿಹಾರ ಎಲೆಕ್ಷನ್ ಮುಗಿದ ಕೂಡಲೇ ಕ್ರಾಂತಿ ಅನ್ನುವಂಥದ್ದು ಏನು ಮಾತನಾಡ್ತಾ ಇದ್ರು ಈವನ್ ಕಾಂಗ್ರೆಸ್ ನಾಯಕರು, ಅದು ಶುರುವಾಗುತ್ತಾ? ಡಿನ್ನರ್ ಸಭೆಯಲ್ಲಿ ಸಚಿವರಿಗೆ ಸಿಎಂ ಮನವರಿಕೆ ಏನಾದರೂ ಮಾಡಿಕೊಡ್ತಾರ ಅಥವಾ ಸಿದ್ದರಾಮಯ್ಯನವರ ಕುರ್ಚಿನೇ ಬದಲಾವಣೆಗೆ ಸನಿಹ ಆಗ್ತಾ ಇದೆಯಾ? ಆ ಸಮಯ ಹತ್ರ ಬರ್ತಾ ಇದೆಯಾ? ಸೊ ಹೀಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳೇ ಮುಂದಾಗ್ತಾ ಇದ್ದಾರೆ. ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶ್ವಾಸ ಗಳಿಸುವಂಥ ಕೆಲಸನ ಅನ್ನುವಂಥ ಪ್ರಶ್ನೆನೂ ಕೂಡ ಎದ್ದೇಳ್ತಾ ಇದ್ದಾವೆ. ಭಾರಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು ಇಂದಿನ ಡಿನ್ನರ್ ಸಭೆ. ಏಕೆಂದರೆ ಡಿನ್ನರ್ ಸಭೆಗಳು ಅಂತ ಬಂದಂಥ ಸಂದರ್ಭದಲ್ಲಿ ಅಧಿವೇಶನ ಇದ್ದಂಥ ಸಂದರ್ಭದಲ್ಲಿ ಕರೀತಾರೆ, ಅಥವಾ ಕ್ಯಾಬಿನೆಟ್ ಸಭೆ ಇದ್ದಂಥ ಟೈಮ್ನಲ್ಲಿ ಆವಾಗ ಒಂದ್ಸಲಿ ಮಾಡಕ್ಕೆ ಹೋಗ್ತಾರೆ. ಆದರೆ 2.5 ವರ್ಷ ಹತ್ರ ಬಂದಿರುವಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕರೆದಿರುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದ್ದಾರೆ. ಇದು ಎರಡು ಕಾಣಿಸ್ತಾ ಇರುವಂಥದ್ದು. ಒಂದು, ಸಿದ್ದರಾಮಯ್ಯ ಬದಲಾವಣೆ ಆದರೂ ಆಗ್ಬೋದು, ಇಲ್ಲಾಂದ್ರೆ ಸಂಪುಟ ಪುನರ್ರಚನೆ ಆಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರುಗಳೇ ಮಾತನಾಡ್ತಿದ್ದಾರೆ. ಸಚಿವರಿಗೆ ಸಂಜೆ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಪಾರ್ಟಿಯನ್ನ ಏರ್ಪಡಿಸಿರುವಂಥದ್ದು. ಡಿನ್ನರ್ ಪಾರ್ಟಿ ಬಗ್ಗೆ ಪ್ರಶ್ನೆ ಕೇಳಿದ್ರೆ ಸಿಎಂ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಊಟಕ್ಕೆ ಸೇರೋದು ಕೂಡ ತಪ್ಪ ಅಂತ ಸಿಎಂ ಗರಂ ಆಗಿದ್ದಾರೆ. ಆಕ್ಚುಲಿ ಯಾರು ಕೂಡ ಊಟಕ್ಕೆ ಸೇರೋದು ತಪ್ಪು ಅಂತ ಹೇಳೋದಿಲ್ಲ, ಆದರೆ ಆ ಸಮಯ, ಸಂದರ್ಭ, ಪರಿಸ್ಥಿತಿ ಅನ್ನುವಂಥದ್ದು ಇರುತ್ತಲ್ಲ, ಅದು ಬೇರೆಯದ್ದೇ ರೀತಿಯಾದಂಥ ಮೆಸೇಜ್ ಅನ್ನ ಕೊಡ್ತಾ ಇರುತ್ತೆ. ಡಿನ್ನರ್ ಮೀಟಿಂಗ್ ಇರ್ಲೇಬಾರದ ಏನ್ ನಿಮ್ಮ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ತಿಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ಡಿನ್ನರ್ ಮೀಟಿಂಗ್ ಇರ್ಲೇಬಾರದ ಏನ್ ನಿಮ್ಮ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ತಿಳ್ಕೊಂಡು ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ನಾವು ಊಟಕ್ಕೆ ಸೇರೋದೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡಿದ್ದೀರಲ್ಲ. ಊಟಕ್ಕೆ ಸೇರ್ತಾ ಇರ್ತೀವಿ ಯಾವಾಗ್ಲೂ. ಬಿಜೆಪಿಯವರು ಅವ್ರು ಹೇಳಬೇಕು, ವಿರೋಧ ಪಕ್ಷದವ್ರು ಏನಾದರೂ ಹೇಳಬೇಕು. ಇದು ಮುಖ್ಯಮಂತ್ರಿಯವರು ಕರೆದಿರುವಂಥದ್ದು. ಈಗ ನನಗೆ ಅಜೆಂಡಾ ಗೊತ್ತಿಲ್ಲಪ್ಪ, ಆಯಿತಾ, ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಹೋದ ನಂತರ ಹೇಳ್ತೀನಿ. ಆದರೆ ಇದರಲ್ಲಿ ಒಂದು ಸೌಹಾರ್ದ ಕೂಡ ಒಂದು ಅಂತಲೂ ಸೌಹಾರ್ದದ ಒಂದು ಊಟ, ಒಂದು ಭೋಜನ ಕೂಟ ಅಂತಲೂ ಹೇಳ್ಬೋದು. ಮತ್ತು ಅನೇಕ ವಿಷಯಗಳು ಚರ್ಚೆ ಆಗ್ತದೆ, ನಮ್ಮ ರಾಜ್ಯದ್ದು, ಇಡೀ ದೇಶದ್ದು ಎಲ್ಲ ಕೂಡ ಚರ್ಚೆ ಆಗೇ ಆಗ್ತದೆ. ನೋಡೋಣ ಏನು ಅಂತ. ನೋಡಿ, ಎಲ್ಲ ಅವರವರ ಒಂದು ಇದನ್ನು ಬಿಂಬಿಸುವಂಥದ್ದು ರೀತಿ ಅಷ್ಟೇ. ಯಾರಿಗೂ ಕೂಡ ಏನೂ ಗೊತ್ತಿಲ್ಲ. ಅದು ಚರ್ಚೆ ಮೀಟಿಂಗಲ್ಲಿ ಏನಾಗುತ್ತೆ, ಆಮೇಲೆ ನಿಮಗೂ ಕೂಡ ಗೊತ್ತಾಗುತ್ತೆ ಮೀಟಿಂಗಲ್ಲಿ ಏನಾಯಿತು ಅಂತ. ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ. ಒಂದು 6 ತಿಂಗಳಿಗೊಂದು ಸಾರಿ ಅಥವಾ 3 ತಿಂಗಳಿಗೊಂದು ಸಾರಿ, ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ. ಅದು ಒಂದು ಸಂಪ್ರದಾಯದ ಥರ ಆಗಿದೆ ಅದು. ಕೆಲವು ಮಂತ್ರಿಗಳು ಕೂಡ ತಾವು ನೋಡಿದ್ದೀರ, ಮಂತ್ರಿಗಳು ಕೂಡ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು? ಕರೀತಾರೆ. ಅದೇ ರೀತಿ ಕರೆದಿರ. ಅದೇನು ದೊಡ್ಡ ವಿಚಾರ ಏನಲ್ಲ, ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ. ಅದಕ್ಕೂ ಸಂಬಂಧ ಇದೆ ಅಂತ ನನಗೇನು ಅನ್ಸಲ್ಲ. ಊಟ ಮಾಡೋದಕ್ಕೂ 2.5 ವರ್ಷ ಆಗೋದಕ್ಕೂ ಸಂಬಂಧ ಏನಿದೆ? ಅದೇ ನನಗೆ ಅನ್ಸಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಊಟಕ್ಕೆ ಸೇರುವಂತ ತಪ್ಪಲ್ಲ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಸಮಯ, ಸಂದರ್ಭ, ಪರಿಸ್ಥಿತಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಅಂತ. ಅದು ಸರ್ಕಾರಕ್ಕೆ 2.5 ವರ್ಷ ಸಲ್ತಾ ಇರುವಂತ ಸಂದರ್ಭದಲ್ಲಿ ಕರೆದಿರುವಂತ ಡಿನ್ನರ್ ಸಭೆ. ಯಾಕೆಂದ್ರೆ ಈ ಡಿನ್ನರ್ ಸಭೆ ನಿಮಗೆ ಚೆನ್ನಾಗಿ ಗೊತ್ತಿದೆ, ಯಾವಾಗಲೂ ಅಧಿವೇಶನ ಇದ್ದಂತ ಸಂದರ್ಭದಲ್ಲಿ ಅಥವಾ ಕ್ಯಾಬಿನೆಟ್ ಸಭೆ ಆದ ಬಳಿಕ
ಕರೆಯುವಂಥದ್ದು ಸಂಪ್ರದಾಯವಾಗಿ ಮಾಡ್ಕೊಂಡ್ ಬಂದಿರುವಂಥದ್ದು. ಈ ದಿಢೀರ್ ಡಿನ್ನರ್ ಸಭೆ ಇದೆಯಲ್ಲ, ಏನೇನ್ ಮೆಸೇಜ್ ಕೊಡ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಮುಖ್ಯಮಂತ್ರಿಗಳು ಹೇಳಿದಂತೆ, ಗೃಹ ಸಚಿವರು ಹೇಳಿದಂತೆ ಈಗ ಅವ್ರಿಗೇನು ದೊಡ್ಡ ವಿಚಾರ ಅಂತ ಏನು ಕಾಣಿಸೋದಿಲ್ಲ. ಆದ್ರೀಗ ಈಗ 2.5 ವರ್ಷ ಸರ್ಕಾರ ಪೂರೈಸಿರತಕ್ಕಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ಅನ್ನುವಂಥ ಚರ್ಚೆ ಬಂದಂಥ ಸಂದರ್ಭದಲ್ಲಿ DCM DK ಶಿವಕುಮಾರ್ ಇನ್ನು 1 ತಿಂಗಳಲ್ಲಿ ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದು ಬಯಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಭೋಜನಕೂಟ ನಡೀತಾ ಇದೆ. ಇದು ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಒಂದು ಕಡೆ ಬಿಹಾರ ಚುನಾವಣೆ ಕೂಡ ಘೋಷಣೆ ಆಗಿದೆ. ಪ್ರತಿಪಕ್ಷ BJP ಕೂಡ ರಾಜ್ಯ ಸರ್ಕಾರವನ್ನು ಟೀಕಿಸ್ತಾ ಇರುವಂಥದ್ದು. ಇವತ್ತಿನ ಸಭೆ, ಮುಖ್ಯಮಂತ್ರಿಗಳು ಸಭೆಯನ್ನು ಕರೆದಿರುವಂಥದ್ದು ಎಲ್ಲ ಒಂದು ಕಡೆ ಬಿಹಾರ ಚುನಾವಣೆಗೆ ಸಂಪುಟ ಸಚಿವರುಗಳಿಂದ ಕಲೆಕ್ಷನ್ ಮಾಡೋದಕ್ಕೆ ಅನ್ನೋ ಒಂದು ಆಪಾದನೆಯನ್ನು ಮಾಡ್ತಾ ಇದೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆ 2.5 ವರ್ಷ ಪೂರೈಸಿದ ಬಳಿಕವಾಗಿ ಏನು ಒಂದಷ್ಟು ಜನ ಮಂತ್ರಿಗಳನ್ನು ಕೈ ಬಿಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ಬೋದು. ಆ ಕಾರಣಕ್ಕೋಸ್ಕರವಾಗಿ ಇವತ್ತಿನ ಊಟದ ಮುಖಾಂತರವಾಗಿ ಸೆಂಡಪ್ಪನ್ನು ಕೊಡುವಂಥ ನಿಟ್ಟಿನಲ್ಲಿ ಒಂದಷ್ಟು ಜನ ಸಚಿವರುಗಳಿಗೆ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನವೆಂಬರ್ ಬಳಿಕವಾಗಿ ಚೇಂಜ್ ಆಯಿತು ಅಂತಂದರೆ, ಆ ಥರ ಸಂದರ್ಭ ಬಂತು ಅಂತಂದರೆ ಹೈಕಮಾಂಡ್ ಏನೋ ನಾಯಕರು ಸೂಚನೆ ಕೊಡ್ತು ಅಂತ ಸಂದರ್ಭದಲ್ಲಿ ಸಚಿವರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಸಚಿವ ಸಂಪುಟ ಸದಸ್ಯರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತೆ ನಿಟ್ಟಿನಲ್ಲಿ ಇವತ್ತು ಊಟಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು. ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಕೂಡ ಎಲ್ಲ ಒಂದು ಕಡೆ ತಮ್ಮ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು 1 ತಿಂಗಳು ಅಂದರೆ ಇನ್ನು 1 ತಿಂಗಳಲ್ಲಿ ತಮ್ಮ ಕಾರ್ಯತಂತ್ರವನ್ನು ಮಾಡಿ ಮುಖ್ಯಮಂತ್ರಿ ಪದವಿಯನ್ನು ಕಿತ್ಕೊಂಡ್ರೆ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಒಂದು ವೇಳೆ ಏನಾದರೂ ಈ ತಿಂಗಳು ಆಗಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿನಗಳಲ್ಲಿ ಅವರು ಮುಖ್ಯಮಂತ್ರಿ ಆಗೋದಿಲ್ಲ ಅನ್ನೋ ಮಾತುಗಳು ಕೂಡ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಆ ಕಾರಣಕ್ಕೋಸ್ಕರವಾಗಿಯೇ ಎಲ್ಲ ಒಂದು ಕಡೆ DCM DK ಶಿವಕುಮಾರ್ ಕೂಡ ಇವತ್ತಿನ ಭೋಜನಕೂಟದಲ್ಲಿ ಭಾಗಿಯಾಗೋದ್ರ ಮುಖಾಂತರವಾಗಿ ಏನು ಸಂದೇಶವನ್ನು ರವಾನೆಯನ್ನು ಮಾಡ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ ಬಂದು 2.5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸರ್ಕಾರವನ್ನು ಮತ್ತಷ್ಟು ವೃದ್ಧಿಗೊಳಿಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯತಂತ್ರವನ್ನು ಮಾಡುವಂಥದ್ದು ಮತ್ತು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವತ್ತಿನ ಸಭೆಯಲ್ಲಿ, ಇವತ್ತಿನ ಔತಣಕೂಟದಲ್ಲಿ ಚರ್ಚೆ ಆಗ್ಬೋದು ಅನ್ನೋ ಒಂದು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದಾರೆ. ಇದೇನು ದೊಡ್ಡ ವಿಚಾರನ ಅನ್ನೋ ಒಂದು ಮಾತನ್ನು, ಮತ್ತು ಪರಮೇಶ್ವರ್ ಅವರು ಕೂಡ ಇದೇನು ಹೊಸದಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸಾಮಾನ್ಯವಾಗಿ ಭೋಜನಕೂಟ ಮಾಡುವಂಥದ್ದು, ಔತಣಕೂಟ ಏರ್ಪಾಡು ಮಾಡುವಂಥದ್ದು ಮುಖ್ಯಮಂತ್ರಿಗಳು ಸದನ ನಡೆಯುವಂಥ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪಕ್ಷದ ಕಾರ್ಯಕ್ರಮ ಇದ್ದಂಥ ಸಂದರ್ಭದಲ್ಲಿ ಶಾಸಕರು ಮತ್ತು ಸಚಿವರುಗಳನ್ನ ಕರೆಯುವಂಥದ್ದು ಸಂಪ್ರದಾಯ. ಆದ್ರೀಗ ಸರ್ಕಾರ 2.5 ವರ್ಷಗಳು ಪೂರೈಸ್ತಿರತಕ್ಕಂಥ ಸಂದರ್ಭದಲ್ಲೇ ಈಗ ಸಭೆಯನ್ನು ಕರೆದಿರುವಂಥದ್ದು ನಾನಾ ಚರ್ಚೆಗಳಿಗೆ ಗ್ರಾಸವಾಗಿದೆ. ನೋಡಬೇಕಾಗಿತ್ತು ಸಂಜೆ ನಡೆಯುವಂಥ ಭೋಜನಕೂಟದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿ.